ಇನ್ನು ಬಾಗಲಕೋಟೆ ಜಿಲ್ಲೆಗೆ ಸ್ಟೋರಿ ನೋಡೋಣ. ಅನಾರೋಗ್ಯದಿಂದ ಪಂಚಮಸಾಲಿ ಶ್ರೀಗಳು ಆಸ್ಪತ್ರೆಗೆ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಈಗ ಬಿಜೆಪಿ ನಾಯಕರು ಪಂಚಮಸಾಲಿ ಮುಖಂಡರು ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರು. ನೋಡಿ, ಪಂಚಮಸಾಲಿ ಸಮಾಜದಲ್ಲಿ ಸಣ್ಣ ಪುಟ್ಟ ವೈಮನಸ್ಸು ಇದ್ದೇ ಇದೆ, ಅದನ್ನಿಲ್ಲ ಅಂತ ಹೇಳಲ್ಲ. ಆದರೆ ಎಸ್.ಆರ್. ಕಾಶಪ್ಪನವರು ಸೇರಿದಂತೆ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು. ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ ಬಳಿಕ ಮುರುಗೇಶ್ ನಿರಾಣಿ ಅವರು ಈ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಮುಂದೆ ಹೋಗೋಣ ಹೀಗಂತೇಳಿ ಪರೋಕ್ಷವಾಗಿ ವಿಜಯಾನಂದ ಕಾಶಪ್ಪನವರಿಗೆ ನಿರಾಣಿ ಕಿವಿ ಮಾತು ಹೇಳದಂತಿದೆ. ನಿನ್ನೆ ಮಠಕ್ಕೆ ಮಾಲೀಕರು ಸ್ವಾಮೀಜಿಗಳಲ್ಲ ಅಂತ ವಿಜಯಾನಂದ ಅವರು ಹೇಳಿದರು. ಮಠಕ್ಕೆ ಯಾವತ್ತಿದ್ರೂ ಮಾಲೀಕರು ಸ್ವಾಮೀಜಿಗಳಲ್ಲ ಹೀಗಂತ ವಿಜಯಾನಂದ ಕಾಶಪ್ಪನವರು ಹೇಳಿರ್ತಾರೆ. ಪೀಠಕ್ಕೆ ಬೇರೆ ಗುರುಗಳ ನೇಮಕ ಸತ್ಯ ಅಂತ ಬಾಂಬ್ ಸಿಡಿಸಿರ್ತಾರೆ. ಇದರ ಬೆನ್ನಲ್ಲೇ ಪರೋಕ್ಷವಾಗಿ ವಿಜಯಾನಂದ ಕಾಶಪ್ಪನವರಿಗೆ ನಿರಾಣಿ ಸಲಹೆಯನ್ನು ಕೊಡ್ತಾ ಇರೋದು ಈ ರೀತಿಯಾಗಿ. ದಿವಸಗಳ ಹಿಂದೆ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗಲಾರ್ದೇ ಸಣ್ಣ ಪುಟ್ಟ ವೈಮನಸ್ಸು ಬಂದಿರುವಂಥದ್ದನ್ನು ನಾವು ನೋಡ್ಕೊತ ಬಂದಿದ್ದೀವಿ. ಅದನ್ನು ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು, ಅದು ಯಾರೇ ಇರ್ಬೋದು. ಇವತ್ತಾಗಿರುವಂಥ ಘಟನೆ ಒಂದು ಕೆಟ್ಟ ಘಟನೆ ಅಂತ ಹೇಳಿ ನಮ್ಗೆ ಅನಿಸಿದರೂ ಸಹಿತ ಇವತ್ತು ಹಿರಿಯರಾಗಿರುವಂಥ ಹಿಂದೆ ಎಸ್.ಆರ್. ಕಾಶಪ್ಪನವರಿಂದ ಹಿಡಿದು ಹಿಂದೆ ನಮ್ಮ ಸರು, ನಂತರ ಹನುಮನಾಳ್ ಗುರುಗಳು, ನಂತರ ಬಾವಿ ಬೆಟ್ಟಪ್ಪನವರು, ಬಸವರಾಜ್ ದಿಂಡೂರವರು, ನಂತರ ಉಮಾಪತಿಯವರು, ಜಿ.ಪಿ. ಪಾಟೀಲರು, ಈ ರೀತಿ ಎಲ್ಲರೂ ಅಧ್ಯಕ್ಷರಾಗಿ ತಮ್ಮ ಕೈಲಿ ಸಾಧ್ಯದಷ್ಟು ಈ ಸಮಾಜವನ್ನು ಮೇಲ್ತರಲಿಕ್ಕೆ, ಈ ಸಮಾಜವನ್ನು ಶಿಕ್ಷಣ ವಂಚಿತರಾಗಿರುವಂಥವ್ರಿಗೆ ಶಿಕ್ಷಣ ಕೊಡಿಸುವಂಥದ್ರಲ್ಲಿ ಎಲ್ಲ ಶಿಕ್ಷಣಗಳಲ್ಲಿ ಸಹಿತ ಮೇಲ್ ಬರೋದ್ರ ಸಲುವಾಗಿ ಅವ್ರು ಹಗಲಿರುವ ತಮ್ಮ ಶಕ್ತಿಗಳನ್ನು ಮಾಡಿದ್ದಾರೆ. ಆದರೆ ಇಷ್ಟೇ ನಾವು ಹೇಳುವಂಥದ್ದು, ಇವತ್ತಾಗಿರುವಂಥ ಘಟನೆಯನ್ನು ನಮ್ಮ ನಾಲ್ಕು ಗೋಡೆ ನಡುವೆ ನಾವೆಲ್ಲರೂ ಒಂದೇ ಕುಟುಂಬದ ಒಂದೇ ತಾಯಿ ಮಕ್ಕಳಂತೆ ನಾವೆಲ್ಲರೂ ಮುಂದೆ ಬರುವಂಥ ದಿವಸದಲ್ಲಿ ಇರಬೇಕಾಗಿರೋದ್ರಿಂದ ಇವತ್ತು ಇವರೆಲ್ಲ ಹಿರಿಯರು ಸೇರಿ ಮತ್ತು ಈಗಾಗಿರುವಂಥ ಘಟನೆಯನ್ನು ಸಹಿತ ನಾನು ಅವ್ರು ಮಾಡಿರುವಂಥದ್ದು ಅದು ಕೆಟ್ಟ ಸಮಯ ಅಂತ ಹೇಳ್ತೀನಿ. ಅವ್ರ ಬಗ್ಗೆ ನಾನು ನೆಗೆಟಿವ್ ಏನು ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ಶಾಸಕರಾಗಿ